ಒಂದು ಕಡೆಗೆ DCM ಟೆಂಪಲ್ ರನ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆಗೆ ಈ CM ಕುರ್ಚಿ ಕುರುಕ್ಷೇತ್ರದಲ್ಲಿ CM ಆಪ್ತರ ಡಿನ್ನರ್ ಮೀಟಿಂಗ್ಗಳು ಕೂಡ ಮುಂದುವರೆದಿದೆ. ದೆಹಲಿಯಿಂದ ಬುಲಾವ್ ಬರೋದಕ್ಕೂ ಮೊದಲೇ CM ಆಪ್ತರ ಮತ್ತೊಂದು ಸುತ್ತಿನ ಡಿನ್ನರ್ ಮೀಟಿಂಗ್ ನಿನ್ನೆ ನಡೆದಿರುವಂಥದ್ದು. ಇದರಲ್ಲಿ 15ಕ್ಕೂ ಹೆಚ್ಚು ಅಹಿಂದ ಶಾಸಕರು ನಾಯಕರು ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಈ ಸಭೆಯಲ್ಲಿ ಖುದ್ದು CM ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ರಾತ್ರಿ CM ಆಪ್ತ ಸತೀಶ್ ಜಾರಕಿಹೊಳಿ ಅವರು ಈ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜಿಸಿದ್ರು. ಇದು 4ನೇ ಬಾರಿಗೆ ಅವರು ಆಯೋಜಿಸಿದಂತಹ ಡಿನ್ನರ್ ಮೀಟಿಂಗ್. ಇದು ಅಧಿವೇಶನದ ಸಂದರ್ಭದಲ್ಲಿಯೇ ಕಳೆದ 2 ವಾರಗಳ ಕಾಲದಲ್ಲಿ ಏನು ಅಧಿವೇಶನ ನಡೆದಿದೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನ, ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೇ ಇದು 4ನೇ ಬಾರಿಗೆ ಸತೀಶ್ ಜಾರಕಿಹೊಳಿ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, 4ನೇ ಬಾರಿಗೆ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗ್. ಒಂದು ಕಡೆಗೆ DCM ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ CM ಆಪ್ತರ ಡಿನ್ನರ್ ಮೀಟಿಂಗ್ಗಳು ಮೇಲಿಂದ ಮೇಲೆ ನಡೀತಾನೇ ಇದೆ. ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ? ನಾಯಕತ್ವ ಬದಲಾವಣೆಯ ಕುತೂಹಲ ಯಾವ ಘಟ್ಟಕ್ಕೆ ತಲುಪಿದೆ ಹರೀಶ್? ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡೋಣ. ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕರೀಬಹುದು ನಮ್ಮನ್ನು ಮಾತುಕತೆಗೆ ಅನ್ನೋ ನಿರೀಕ್ಷೆಯಲ್ಲಿ CM ಆಪ್ತ ಸಚಿವರು ಶಾಸಕರು ಇರುವಂಥದ್ದು, ಅಥವಾ ಸಿದ್ದರಾಮಯ್ಯನವರನ್ನಾದರೂ ಕರೆದು ಮಾತನಾಡಬಹುದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಅವರೊಂದು ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಇದು 4ನೇ ಬಾರಿಗೆ ಅಧಿವೇಶನದ ಸಂದರ್ಭದಲ್ಲಿನೇ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ DCM ಅವರ ಟೆಂಪಲ್ ರನ್ ಕೂಡ ಮುಂದುವರೆದಿರುವಂಥದ್ದು. ದೆಹಲಿ ನಾಯಕರಿಂದ ಇನ್ನೂ ಬುಲಾವ್ ಬಂದಿಲ್ಲ. ಈ ನಡುವೆ ಈ ಶಕ್ತಿ ಪ್ರದರ್ಶನ ಪದೇ ಪದೇ ನಡೀತಾ ಇದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಹರೀಶ್? ಬಹಳ ಮುಖ್ಯವಾಗಿರುವಂತದ್ದು, ಒಂದ್ ಕಡೆ DCM DK ಶಿವಕುಮಾರ್ ಅವರು ದೇವರ ಮೊರೆ ಹೋದ್ರೆ, ಮಗದೊಂದು ಕಡೆ CM ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಳಗದ ಜೊತೆ ರಹಸ್ಯ ಮಾತುಕತೆ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿದೆ. ದೆಹಲಿಗೆ ಭೇಟಿ ಆಪ್ತ ಸಚಿವರ ಜೊತೆ CM ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅಂದ್ರೆ CM ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರು ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಚರ್ಚೆ ಬೆನ್ನಲ್ಲೇ ಇದೀಗ CM ಸಿದ್ದರಾಮಯ್ಯ ಅವರು ಆಪ್ತ ಬಳಗದ ಜೊತೆ, ಅದರಲ್ಲೂ ಕೂಡ HC ಮಹದೇವಪ್ಪ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್, KN ರಾಜಣ್ಣ ಜೊತೆಗೆ KJ ಜಾರ್ಜ್ ಸೇರಿದಂತೆ ಹಲ ಪ್ರಮುಖ ಸಚಿವರ ಜೊತೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಡಿ ಅನ್ನುವಂಥ ಮಾತನ್ನು ನೇರವಾಗಿ ಆಪ್ತ ಸಚಿವರು CM ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಡಿ, ಯಾಕಂದ್ರೆ ಹೈಕಮಾಂಡ್ ನಾಯಕರು ಕೂಡ ಬಹುತೇಕ ನಿಮ್ಮ ಪರವಾಗಿ ಕೂಡ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಬದಲಾವಣೆಯ ಸನ್ನಿವೇಶ ಎದುರಾಗಿದೆ ಆದಲ್ಲಿ ನಮ್ಮ ಅಭಿಪ್ರಾಯವನ್ನು ನೇರವಾಗಿ ಅವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ, ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಅಭಿಪ್ರಾಯಗಳನ್ನ CM ಸಿದ್ದರಾಮಯ್ಯ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಡಿಸೆಂಬರ್ ಕೊನೆಯ ವಾರದೊಳಗಡೆ ಕೂಡ ಅವರು ದೆಹಲಿಗೆ ಪ್ರಯಾಣ ಬೆಳೆಸುವಂಥ ಸಾಧ್ಯತೆ ದಟ್ಟವಾಗಿದೆ. CWC ಮೀಟಿಂಗ್ ಕೂಡ ಅವರಿಗೆ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಹಾಗಾಗಿ ಅದಕ್ಕೂ ಮುನ್ನ ಒಂದಷ್ಟು ಪೂರ್ವಭಾವಿಯಾಗಿ CM ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ನಾಯಕತ್ವ ವಿಚಾರಕ್ಕೆ ಈಗ DCM DK ಶಿವಕುಮಾರ್ ಅವರು ಶತಾಯಗತಾಯ ಜನವರಿಯಲ್ಲಿ ಪಟ್ಟವನ್ನು ಗಿಟ್ಟಿಸ್ಕೋಬೇಕು, CM ಗಾದಿಗೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದ ಪಟ್ಟುಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಒತ್ತಡವನ್ನು ಹಾಕುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಪ್ತ ಬಳಗ CM ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹಾಗಾಗಿ ದೆಹಲಿಗೆ ತೆರಳುವುದಕ್ಕೂ ಮೊದಲು ಪ್ರಮುಖವಾಗಿ ಆಪ್ತ ಸಚಿವರ ಜೊತೆ CM ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆಯನ್ನು ನಡೆಸಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.